ಡ್ರೈವ್ ಹೋಗ್ತೀವಾ? ಹೌದು. ಇಂಥ ಮಾತನ್ನ ನಾನು ಒಬ್ಬನೇ ಇದ್ದಾಗ ಹೇಳು, ಏನೋ ಒಂದು ತೀರ್ಮಾನ ಆಗುತ್ತೆ. ಬೇರೆಯವರಿದ್ದಾಗ ಬೇಡ. ಅವಳಿಗೂ ಒಂದು ಪುಟ್ಟ ಮನ್ಸಿರುತ್ತಲ್ವಾ? ಇವತ್ತು ನಾವು ಹೊರಗಡೆ ಬರಕ್ ಕಾರಣ ಅನು. ಅವಳ ಮುಂದೆ ನೀನು ಹೀಗೆಲ್ಲ ಮಾತಾಡಿದ್ರೆ ಎಷ್ಟು ಇರ್ಸು ಮುರ್ಸ ಆಗುತ್ತೆ ಅವಳಿಗೆ. ನೀವು ಖುಷಿ ಖುಷಿಯಾಗಿ ಹೋಗಿ ಖುಷಿ ಖುಷಿಯಾಗಿ ಬಂದ್ರೆ ಅಷ್ಟೇ ಸಾಕು. ಅನು, ಕಾರ್ಯ ಕೇಳ್ದೆ ಅವ್ರು ತಮಾಷೆ ಮಾಡಿದ್ದು. ಬಾ ಅನು, ಕಾರ್ ಹತ್ತು ಪ್ಲೀಸ್. ಬೇಡ ಸಿಂಧು, ಅವ್ರ ಮೂಡ್ ಚೆನ್ನಾಗಿಲ್ಲ. ಅದು ಬೇರೆ ಅವರೇ ಲಾಂಗ್ ಡ್ರೈವ್ ಹೋಗೋಣ ಅಂತ ಒಪ್ಕೊಂಡಿದಾರಲ್ಲ. ಇಂಥ ಚಾನ್ಸ್ನ ನೀನು ಮಿಸ್ ಮಾಡ್ಕೋಬಾರ್ದು. ಏನು ಮಾತಾಡದೆ ಹೋಗಿ ಕೂತ್ಕೋ. ನಾನು ಖುಷಿಯಾಗಿ ಒಪ್ಕೊಂಡಿದ್ದೀನಿ. ನಾನು ಮನೆಗೆ ಹೋಗಿರ್ತೀನಿ. ಇಲ್ಲ ಬೇಡ, ನಾನು ಇಲ್ಲೇ ಏನಾದ್ರು ಕಾಯ್ತಾ ಇರ್ತೀನಿ. ನೀವು ವಾಪಸ್ ಬಂದ್ಮೇಲೆ ಎಲ್ಲರೂ ಜೊತೆಗೆ ಮನೆಗೆ ಹೋಗೋಣ, ಓಕೆನಾ? ಬೇಡ ಅನು, ಪ್ಲೀಸ್ ಬಂದ್ ಕಾರ್ ಹತ್ತು. ಬೇಡ ಸಿಂಧು, ನೀನು ಹೋಗೀಗ. ಹೋಗು. ಅನು ಬರಲ್ವಂತೆ. ನಾವ್ ವಾಪಸ್ ಬರೋವರೆಗೂ ಇಲ್ಲೇ ಕಾಯ್ತಾಳಂತೆ. ಏನ್ ಮಾಡೋದು? ನೀನು ಅವಳ ಮಾತಿಗೆ ಒಪ್ಕೊಂಡ್ಯಾ? ಅದು ಸರಿ ಅಲ್ಲ ಸಿಂಧು. ಹೋಗು, ನೀನೇ ಕರ್ಕೊಂಡು ಬಂದು ಕಾರಲ್ಲಿ ಕೂರ್ಸು. ಸರಿ. ಅನು, ಪ್ಲೀಸ್ ನೀನ್ ಇವಾಗ ಬರ್ಲೇಬೇಕು. ನೀನ್ ಬರ್ಲಿಲ್ಲ ಅಂದ್ರೆ ಇವತ್ತಿನ ಪ್ರೋಗ್ರಾಮ್ ಇಲ್ಲಿಗೆ ಎಂಡ್ ಆಗುತ್ತೆ. ಹಾಗಾಗ್ಬಾರ್ದು. ಹಾಗಾದ್ರೆ ಬಾ ಹೋಗೋಣ. ಬಾ ಕಾರ್ ಹತ್ತು. ಬಾ. ಯಾವ ಹೋಟೆಲ್ಗೆ ಹೋಗ್ತಿದೀವಿ? ಯಾವ್ದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನಿನಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳು. ತಾಜ್ಗೆ ಹೋಗೋಣವಾ? ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿದೆ ಅದು? MG ರೋಡಲ್ಲಿದೆ, 5 ಸ್ಟಾರ್. ಅಯ್ಯೋ, ಅಂಥದ್ದೆಲ್ಲ ಬೇಡ. ಯಾವ್ದಾದ್ರು ಸಣ್ಣ ಹೋಟೆಲ್ಗೆ ಹೋಗೋಣ. ನಂಗೆ ಸ್ಟಾರ್ ಹೋಟೆಲ್ಸ್ ಎಲ್ಲ ಇಷ್ಟ ಆಗಲ್ಲ. ಅನು, ಅಲ್ಲೆಲ್ಲ ಕ್ಲಾಸ್ ಜನ ಬರೋದು. ಗೊತ್ತು, ನಮ್ಮ ಅಪ್ಪ ಹೇಳ್ತಾ ಇದ್ರು. ಅಲ್ಲಿ 1 ಮಸಾಲೆ ದೋಸೆಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಏ ಲಕ್ಕಿ, 1 ನಿಮಿಷ ಕಾರ್ ನಿಲ್ಸು. ನಿಲ್ಸು.